5,000 ಇಲ್ಲದೆ BMW ನಾನು ಒಂದು ದಿನಕ್ಕೆ ಆಚೆ ತೆಗಿಯೋಕ್ಕಾಗಲ್ಲ. 5,000 ಬೇಕೇ ಬೇಕು ಪರ್ ಡೇ ಅದಕ್ಕೆ ಪೆಟ್ರೋಲ್ಗೆ ಆಚೆ ತೆಗಿಬೇಕಂತ ಅಂದ್ರೆ. ಇಲ್ಲಿದೆ ತಿರುಪತಿ ತಿಮ್ಮಪ್ಪ, ದೇವರ ಆಶೀರ್ವಾದ ಚೆನ್ನಾಗಿರ್ಲಪ್ಪ. 2 ಲಕ್ಷದ್ದು ಒಂದು ಐಟಮ್ ಇದೆ. ಅದ್ರ ಜೊತೆಗೆ ಇಲ್ಲೊಂದು ವಾಚ್ ಇದೆ, 40,000 ವಾಚ್. ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೆ. ನನ್ನ ಹೆಂಡತಿ ಸೀರಿಯಲ್ ಮಾಡ್ತಾಳೆ, ಇವಳಿಗೆ ನಾನು ಮ್ಯಾನೇಜರು, ಇವಳಿಗೆ ಇದು ಪಿ ಅಂತೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಹೌದಾ ಅಂತೆಲ್ಲ ಕೇಳ್ತಾ ಇದ್ರು. ಇರ್ಲಿ, ಚೆನ್ನಾಗಿದ್ದಾಳ ನನ್ನ ಹೆಂಡತಿ, ಚೆನ್ನಾಗವಳೆ. ಪ್ರತಿ ತಿಂಗಳು 1ನೇ ತಾರೀಕು ಇಲ್ಲಿ ಬರ್ತೀವಿ ನಾವು. ನನ್ನ ಕೈಲಿ ಆದಾಗ ಒಂದಷ್ಟು ದುಡ್ಡು ಅವಾಗ ಕೊಡ್ತೀನಿ, ಆಯ್ತಾ ನಿಮ್ಗೆ? ಪಕ್ಕಾ ಗ್ಯಾರಂಟಿ ಫಿಕ್ಸು. ಪಕ್ಕ ಇವಳು ಪಿ ಎ, ನಾನು ಇವಳ ಅಕೌಂಟ್ಸ್ ಎಲ್ಲ ನಾನೇ ಮೇಂಟೈನ್ ಮಾಡೋದು. ನಾನ್ ನಿಮ್ಮ SMR, ಎಲ್ಲರೂ ಸಾಗತಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಮ್ಮ ಕಾರು PPF ಹೋಗಿದೆ. PPF ಆದ್ಮೇಲೆ ಒಂದು ಚಿಕ್ಕ ಟ್ಯೂನಿಂಗ್ ಬ್ಯಾಲೆನ್ಸ್ ಇದೆ. ಅದಾದ್ಮೇಲೆ ಇವತ್ತು ಒಂದಷ್ಟು ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ಇದೆ. ಇಲ್ಲಿ ನೋಡ್ರಿ ಪಮ್ಮಿ ಏನ್ ಸಮಾಚಾರ ಪಮ್ಮಿ? ಫಸ್ಟ್ ಕಟಿಂಗ್ ಮಾಡ್ಸಲ್ಲ, ಅದೇ ಸಮಾಚಾರ. ಪಮ್ಮಿಗೆ ಹಿಂಗ್ ಸೌರ್ತಾ ಇದ್ರೆ ಹಿಂಗ್ ಮಲ್ಕೊಂಡ್ಬಿಡುತ್ತೆ, ಏನೋ ರೆಸ್ಪಾನ್ಸೇ ಮಾಡಲ್ಲ, ಏನೋ ಆಗ್ಬಿಟ್ರ ತರ. ಇಲ್ಲಿ ನೋಡ್ರಿ ಹಿಂಗ ಆಗ್ಬಿಟ್ಟೈತೆ. ಸೊ ಇವಾಗ ಏನ್ ಥಿಂಗ್ ಅಂತ ಅಂದ್ರೆ, ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ನಂದೊಂದಷ್ಟು ಕೆಲಸಗಳು ಏನೇನೈತಿ ಇವತ್ತು ಮುಗಿಸ್ಕೊಬೇಕು. ಫಸ್ಟ್ ಥಿಂಗ್ ಇವಾಗ ನಾನು ಕಾರ್ಗೆ ಇದು ವೆಂಕಟೇಶ್ವರ ಸ್ವಾಮಿದು ಇತ್ತಲ್ಲ, ಅದನ್ನ ಹಾಕ್ಬರೋಣ. ಅದಾದ್ಮೇಲೆ ನೆಕ್ಸ್ಟು ಒಂದೊಂದಷ್ಟು ಪ್ರಾಡಕ್ಟ್ಸ್ ಇದಾವೆ, ಒಂದು ತೋರಿಸ್ತೀನಿ. ಒಂದು 2 ಲಕ್ಷ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಕ್ರೇಜಿ ಆಗಿರುತ್ತೆ ಅದೇನು ಅಂತ. ನಂಗೆ ತುಂಬಾ ವರ್ಷದಿಂದ ಆಸೆ ಇತ್ತು. ಫೈನಲಿ ಒಂದು ಮಾಡ್ತಾ ಇದೀನಿ. ಒಂದಿತ್ತು ಮುಂಚೆ ಸೆಕೆಂಡ್ಸ್ ಯೂಸ್ಡ್ ಇತ್ತು, ಹೊಸದಿರ್ಲಿಲ್ಲ. ಸೊ ಫೈನಲಿ ಇವಾಗ ಹೊಸ ತಗೊಂಡಿನಿ. ಇನ್ನೊಂದು 3-4 ವರ್ಷ ಅದನ್ನೇನು ಅಂತ ತೋರಿಸ್ತೀನಿ ನಿಮಗೆ. ಇದೆಲ್ಲ ನಂತರ ಇವತ್ತು ನಾವು ಮುಂಬೈಗೆ ಹೋಗ್ತೀವಿ. ಇವತ್ತು ನೈಟ್ ಹೋಗ್ಬೋದು ಅಂತ ಅನ್ಸುತ್ತೆ, ಅನ್ಕೊಂಡಿದ್ದೀನಿ. ಫ್ಲೈಟ್ ಬುಕಿಂಗ್ಸ್ ಏನೋ ಕನ್ಫರ್ಮ್ ಮಾಡಿಸಿಲ್ಲ ಗಾಡ್ಲೈಕ್ ಕಡೆಯಿಂದ. ಇನ್ನೂ ಒಂದು ದೊಡ್ಡ ಅನೌನ್ಸ್ಮೆಂಟ್ ಐತೆ, ನಿಮಗೆ ರೆಡಿ ಆಗಿರ್ರಿ. ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇರೋದ್ರಿಂದ ಅದರಲ್ಲಿ ಇನ್ನೂ ಒಂದು ಆಪರ್ಚುನಿಟಿ, ಇನ್ನೂ ಒಂದು ಗ್ರೇಟೆಸ್ಟ್ ಥಿಂಗು ಅದು ಆಗದೇ ಇಲ್ಲ, ಅದನ್ನ ಮಾಡಿ ತೋರಿಸಿದೀನಿ. ಅದೇನಂತ ಆಮೇಲೆ ಡೀಟೇಲ್ ಹೇಳ್ತೀನಿ. ಬನ್ನಿ ಕಾರ್ಗೆ ಹೋಗ್ಬಿಟ್ಟು ವೆಂಕಟೇಶ್ವರ ಮೂರ್ತಿ ಎಣಿಸ್ಬರೋಣ. ಲೆಟ್ಸ್ ಗೋ. ತಾರ್ ನೋಡ್ರಿ, ಎಲ್ಲ ಅನ್ಕೊಂಡಿರ್ತಾರೆ ಫುಲ್ ಬಿಸಾಕ್ಬಿಟ್ಟಿರ್ತಾರೆ, ಏನೋ ಮೇಂಟೈನ್ ಮಾಡಿರಲ್ಲ ಅಂತ ಹೇಳ್ಬಿಟ್ಟು. ಫುಲ್ ನೀಟಾಗಿ ಹಿಂಗೈತೆ ಹಂಗೆ ಮೇಂಟೈನ್ ಮಾಡಿ ಹಂಗೆ ನಿಲ್ಸಿನಿ ಸೈಡಲ್ಲಿ. ಪ್ರಾಬ್ಲಮ್ ಏನಂತ ಅಂದ್ರೆ BMW ತಾರ್ ಪಾರ್ಕಿಂಗ್ ಜಾಗದಲ್ಲಿ ಹಾಕಿದೀನಿ. ಬಟ್ ಅಷ್ಟೊಂದು ಇದನ್ನ ಜಾಸ್ತಿ ಓಡಿಸ್ತಲ್ಲ. ಯಾಕಂತ ಅಂದ್ರೆ ಒಂದು ವಾರದಿಂದ ಇದ್ರಲ್ಲೇ ಕಂಟೆಂಟ್ ಎಲ್ಲ ಚೆನ್ನಾಗಿ ಇಷ್ಟ ಆಗ್ತೈತಲ್ಲ, ಅದಕ್ಕೋಸ್ಕರ ಇದ್ರ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಈ ಕಂಟೆಂಟ್ ನ ಫೋಕಸ್ ಮಾಡಿ ಮುಗಿಸಿದ ಮೇಲೆ, ಇದೆಲ್ಲ ಕಂಟೆಂಟ್ BMW ಆದ್ಮೇಲೆ ಅವಾಗ ತಾರಲ್ಲಿ ರೆಗ್ಯುಲರ್ ಆಗಿ ಓಡಾಡೋಣ ಅಂತ. ಅಂಡ್ ಇದನ್ನ ನಿಮಗೆ ತೆಗೆದ್ರೆ ಏನು ಕಡಿಮೆ ಬರಲ್ಲ ಪೆಟ್ರೋಲು. ನನಗೆ BMW ತೆಗ್ದಾಗೆಲ್ಲ ಹತ್ತದ್ರ ಅಂದ್ರೂ ಇಟ್ 5,000 ಇಲ್ಲದೆ BMW ನಾನು ಒಂದು ದಿನಕ್ಕೆ ಆಚೆ ತೆಗಿಯೋಕ್ಕಾಗಲ್ಲ. 5,000 ಬೇಕೇ ಬೇಕು ಪರ್ ಡೇ ಅದಕ್ಕೆ ಪೆಟ್ರೋಲ್ಗೆ ಆಚೆ ತೆಗಿಬೇಕಂತ ಅಂದ್ರೆ. ರೀಸನ್ ಹೇಳ್ಬಿಡ್ತೀನಿ, ಏನಕ್ಕೆ ಗೊತ್ತಾ? ನಾನು ನಾರ್ಮಲ್ ಆಗಿ ಕಾರ್ ತೆಗೆದ್ರೆ ಅದರಲ್ಲಿ ಸ್ಪೋರ್ಟ್ಸ್ ಮೋಡ್ ಫೀಲ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಇದರಲ್ಲಿ ಸ್ಪೋರ್ಟ್ಸ್ ಮೋಡು ಅಲ್ಲಿ ಮಾತ್ರ ಸೌಂಡ್ ಬರುತ್ತೆ, ಕಂಫರ್ಟು ಮತ್ತೆ ಎಕೋ ಮೋಡಲ್ಲಿ ಸೌಂಡ್ ಬರಲ್ಲ. ಅದಕ್ಕೋಸ್ಕರ ನಾನು ಅದನ್ನ ಸ್ಪೋರ್ಟ್ಸ್ ಮೋಡ್ಗೆ ಹಾಕಬೇಕು. ಸ್ಪೋರ್ಟ್ಸ್ ಮೋಡ್ಗೆ ಹಾಕಿ ಅವಾಗ ಓಡಾಡೋದು, ಎಕ್ಸ್ಪೀರಿಯನ್ಸ್ ತಗೊಳ್ಳೋದು, ಈ ಥರ ಮಾಡ್ತಾ ಇರ್ತೀನಿ. ಸ್ಪೀಡ್ ಲಿಮಿಟ್ ಬೇರೆ ಕ್ರಾಸ್ ಮಾಡೋಕ್ಕಾಗಲ್ಲ ಬೆಂಗಳೂರು ಟ್ರಾಫಿಕಲ್ಲಿ, ನಿಮಗೆ ಗೊತ್ತಲ್ಲ. ಅದಕ್ಕೋಸ್ಕರ ಆ ಕಾರ್ ಚೆನ್ನಾಗೈತೆ, ಇವಾಗ ಎಂಜಾಯ್ ಮಾಡ್ತಾ ಇದೀನಿ. ಫಸ್ಟ್ ಟೈಮ್ ಹ್ಯಾವಿಂಗ್ ಮೈ ಟೈಮ್ ಇವಾಗ ಅದರಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ತಾರು ರೆಸ್ಟಲ್ಲಿ ಐತೆ ಒಂದು ಸ್ವಲ್ಪ ದಿನ, ಆಮೇಲೆ ಅದನ್ನು ಓಡಿಸಾಡೋಣ. ಜೊತೆಲಿ ತೆಗೆದು ಫಸ್ಟ್ ಶೂಟ್ ಮಾಡ್ಬೇಕು, ಯಾವ್ದಾದ್ರು ಒಂದು ರೀಲ್ ಶೂಟ್ ಮಾಡ್ತೀನಿ 2 ಜೊತೆಲಿ. ಬನ್ನಿ ಇವಾಗ ಕಾರ್ನಲ್ಲಿ ಇಲ್ಲಿ ಇದೆ ನನ್ನ ಹತ್ರ, ಹಾಕೋಣ ವೆಂಕಟೇಶ್ವರ ಸ್ವಾಮಿನ. ತಿಮ್ಮಪ್ಪ, ದೇವರ ಆಶೀರ್ವಾದ ಚೆನ್ನಾಗಿರ್ಲಪ್ಪ. ಯಾಕಂತ ಅಂದ್ರೆ ಐ ವೆರಿ ಮಚ್ ಬಿಲೀವ್ ತಿರುಪತಿ ತಿಮ್ಮಪ್ಪನ ತುಂಬಾ ನಂಬ್ತೀನಿ. ನನ್ನ ಮುಡಿನೂ ಕೊಡ್ಬೇಕು ಆಕ್ಚುಲಿ, ಒಂದು ಹರಕೆ ಕೂಡ ಇದೆ. ಸೊ ಆ ಲೆವೆಲಿಗೆ ನಂಬ್ತೀನಿ ನಾನು ಆ ದೇವ್ರನ್ನ. ಇಷ್ಟೊಂದು ಸಲ ಆಗದೇ ಇರೋ ಇಂಪಾಸಿಬಲ್ನ ಮಾಡಿ ತೋರಿಸಿದೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ದೇವ್ರನ್ನ ಸ್ವಲ್ಪ ಜಾಸ್ತಿ ನಂಬ್ತೀನಿ. ಇವಾಗ ಕಾರೆಲ್ಲ ತುಂಬಾ ಕ್ಲೀನಾಗಿ ಐತೆ ಆಕ್ಚುಲಿ. ನೋಡ್ರಿ, ಇನ್ನೂ ಒಂದ್ಸಲ ವಾಶ್ ಬಿಡಬೇಕು ಇವಾಗ ಮುಂಬೈಗೆ ಹೋಗಕ್ಕೆ ಮುಂಚೆ. ಅದಾದ್ಮೇಲೆ ಅಂಡರ್ಗ್ರೌಂಡ್ ಆಗ್ಬಿಡುತ್ತೆ ಕಾರ್ ಒಂದು 2-3 ದಿನ, ಬಿಕಾಸ್ ನಾನು ಮುಂಬೈನಲ್ಲಿ ಇರ್ತೀನಿ, ಆ ರೀಸನ್ಗೋಸ್ಕರ. ಸೊ ಇವಾಗ ಒಳಗಡೆ ಹೋಗಿ ಪ್ರಾಡಕ್ಟ್ಸ್ ಹೇಳಿದ್ನಲ್ಲ, 2 ಲಕ್ಷ ಏನು ಪ್ರಾಡಕ್ಟ್ ಇರ್ಬೋದು 2 ಲಕ್ಷದ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಅದರಲ್ಲಿ ನಿಮ್ಗೆ ಆ ಪ್ರಾಡಕ್ಟ್ ತೊಗೊಬೇಕಾಗುತ್ತೆ. ಈ ಟೈಮಲ್ಲಿ ತೊಗೊಂಡಿಲ್ಲ ನೀವು ತೊಗೊಳಕ್ಕಾಗಲ್ಲ. ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಬೇಕಿದ್ರೆ. ಬನ್ನಿ ಹೋಗೋಣ, ಅನ್ಬಾಕ್ಸಿಂಗ್ ಮಾಡೋಣ. ಲೆಟ್ಸ್ ಗೋ. ನನ್ನ ಹತ್ರ ಈ ಬಾಕ್ಸ್ ನಲ್ಲಿ 2 ಲಕ್ಷದ್ದು ಒಂದು ಐಟಮ್ ಇದೆ. ಅದ್ರ ಜೊತೆಗೆ ಇಲ್ಲೊಂದು ವಾಚ್ ಇದೆ, 40,000 ವಾಚ್. ಸೊ ಫಸ್ಟ್ ನಾನು ನಿಮಗೆ ವಾಚ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಮುಂಬೈಗೆ ಏನಕ್ಕೆ ಹೋಗ್ತಾ ಇದೆ ಅಂತ ತುಂಬಾ ಜನ ಕೇಳ್ಬೋದು. ಮುಂಬೈನಲ್ಲಿ ನನಗೆ ಒಂದು ಕೆಲಸ ಇದೆ ಅಲ್ವಾ. ಇಲ್ಲಿ ನೋಡ್ರಿ, GC ಕಾಣಿಸ್ತಾ, ಓಪನ್ ಮಾಡೋಣ. ಆಕ್ಚುಲಿ ಓಪನ್ ಮಾಡಿದೀನಿ, ಬಟ್ ನಿಮಗೆ ತೋರಿಸಿಕ್ಕೆ ಇನ್ನೊಂದ್ಸಲ ಫಾರ್ಮಾಲಿಟೀಸ್ ಆಯ್ತು. ಆಮೇಲೆ ಇದರಲ್ಲಿ ಇನ್ನೇನು ಬಾಕ್ಸ್ ಅಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಇದ್ರ ಕಾರ್ಡ್, ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ನೋಡ್ರಿ,
ಕ್ರೇಜಿ ಆಗೋಯ್ತೆ ಇದು ವಾಚ್. ಇದು ಆಕ್ಚುಲಿ ನಾನು ನಮ್ಮ ಅಣ್ಣಂಗೆ ತರಿಸಿರೋ ಅಂಥದ್ದು. ಕೊಡ್ಬೇಕು, ಕೊಟ್ಟು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಅಣ್ಣನ. ಇವಾಗ ಹೆಂಗ್ ಕಾಣುತ್ತೆ ಕೈಗೆ ಅಂತ ಹಾಕೊಂಡು ನೋಡ್ತೀನಿ. ಇದ್ರ ವಾಚ್ದು ಲಿಂಕ್ ಬೇಕಂತಾನೆ ನಾನು ಪಿನ್ ಮಾಡಿರ್ತೀನಿ. ಡಿಸ್ಕೌಂಟ್ ಇಲ್ಲಿ ಇರ್ಬೇಕು ಅನ್ಸುತ್ತೆ, ಒಂದು 20,000ಕ್ಕೆಲ್ಲ ಡಿಸ್ಕೌಂಟ್ ಅಲ್ಲಿ ಇರ್ಬೇಕು. ಹೋಗಿ ನೋಡ್ರಿ, 20,000 ಬರ್ಬೋದು ನೋಡ್ರಿ. ಸಗದಾಗ ಕಾಣ್ತೈತೆ. ಅಂದ್ರೆ ಯಾವ್ದಾದ್ರು ಒಕೇಶನ್ಸ್ ಫಂಕ್ಷನ್ಸ್ ರೆಡಿ ಆಗ್ತೀವಲ್ಲ ಆ ತರದ್ರಲ್ಲಿ ಚೆನ್ನಾಗಿ ಕಾಣುತ್ತೆ ಇದು. ಯಾಕಂದ್ರೆ ಗೋಲ್ಡ್ ನಿಮಗೆ ಗೊತ್ತು ಎಲ್ಲದ್ರ ಮೇಲೆ ಹೋಗಲ್ಲ ಅಂತ. ಸಿಲ್ವರ್ ಆದ್ರೆ ಚೆನ್ನಾಗಿ ಮ್ಯಾಚ್ ಆಗ್ಬಿಡುತ್ತೆ, ಟ್ರೆಂಡ್ ಆಗಿರುತ್ತೆ. ಬಟ್ ಗೋಲ್ಡ್ ನಿಮಗೆ ಆಲ್ಮೋಸ್ಟ್ ಪೊಲಿಟಿಷಿಯನ್ಸ್ ಅಥವಾ ಬೇರೆ ಯಾವ್ದಾದ್ರು ಆ ಓರಿಯೆಂಟೆಡ್ ಡ್ರೆಸ್ ಆಗ್ತಾರೆ ಗೊತ್ತಾ, ಆ ತರದಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಆಬ್ವಿಯಸ್ಲಿ ನಾನು ಹುಡುಗ ನೋಡ್ರಿ, ನಾನು ಇನ್ನ ಚಿಕ್ಕ ಹುಡುಗ ಅಲ್ಲ, ದೊಡ್ಡ ಹುಡುಗನೇ. ಬಟ್ ನನಗೆ ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನಂತರ ಒಂದು ಆಲ್ರೆಡಿ ಡೀಸೆಲ್ ಇದೆ. ಸೊ ಇದನ್ನ ನಮ್ಮ ಅಣ್ಣನ್ ಕೊಡೋಣ, ನಮ್ಮ ಅಣ್ಣನ್ ಕೊಟ್ಬಿಟ್ಟು ತೋರಿಸ್ತೀನಿ ನಮ್ಮ ಅಣ್ಣ ಯಾರು ಅಂತ ಹೇಳ್ಬಿಟ್ಟು, ಆಯ್ತಾ. ನಾನು ಒಂದಷ್ಟು ವರ್ಷದಿಂದ ಪ್ಲಾನ್ ಮಾಡಿದ್ದೆ ಇದನ್ನ ತಗೊಳಕ್ಕೆ, ಆಗಿರ್ಲಿಲ್ಲ. ಸೊ ಫೈನಲಿ ಇವಾಗ ತಗೊಂಡಿದೀನಿ. 2 ಲಕ್ಷ ಕೊಟ್ಟಿದೀನಿ. ಏನಿದು ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ನೀವು ಗೆಸ್ ಮಾಡಿಲ್ಲ ಅಂದ್ರೆ ಓಪನ್ ಮಾಡ್ತೀನಿ. ಗೆಸ್ ಮಾಡಕ್ ನಾನು ಟೈಮೇ ಕೊಟ್ಟಿಲ್ಲ ನಿಮ್ಗೆ. ಇದನ್ನ ಓಪನ್ ಮಾಡೋಣ. ಎಸ್, ಓಪನ್ ಮಾಡ್ತೀನಿ. ಯಾ, ವಾವ್ ವಾವ್, ಓ ಹೆಂಗಿದೆ ಗೈಸ್ ನೋಡ್ರಿ. 2 ಲಕ್ಷ. ಐ ಥಿಂಕ್ ಇದನ್ನ ನಾನ್ ತಗೊಂಡಿದ್ದೇನಂತ ಅಂದ್ರೆ ಇವಾಗ 50,000 40,000 ಜಾಸ್ತಿ ಆಗ್ತಾ ಇದೆ ದುಡ್ಡು. ಸೊ ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದ್ದು ಈ ಟೈಮ್ ನಲ್ಲಿ. ಇದು ನನಗೆ 2,17,000 ಬಿತ್ತು. ಅಕಸ್ಮಾತ್ ನೀವೇನಾದ್ರು ಪರ್ಚೇಸ್ ಮಾಡಂಗಿದ್ರೆ, ಬೇಕು ಅನ್ನಂಗಿದ್ರೆ DM ಮಾಡ್ರಿ. ನನಗೆ ಗೊತ್ತಿರೋರು ಒಬ್ರು ಇದಾರೆ, ಅವರಿಂದ ಆ ಲೆವೆಲ್ ಪ್ರೈಸ್ ಅಲ್ಲಿ ಸಿಕ್ಕಿದ್ರೆ ತರಿಸ್ಕೊಡ್ತೀನಿ. ಬಟ್ ಆಬ್ವಿಯಸ್ಲಿ ನೀವೇನಾದ್ರು ಹೊಸ ತಗೊಬೇಕಿದ್ದು. 1 TB ಇದು ವೇರಿಯಂಟ್. ಎಷ್ಟಿದು? 16GB ಮೆಮೊರಿ, M5 Pro, ಆಮೇಲೆ 1 TB ಸ್ಟೋರೇಜ್, 14 ಇಂಚ್ ಮ್ಯಾಕ್ಬುಕ್ ಪ್ರೋ ಇದು. ಓಕೆನಾ. ಇದು ಸ್ಯಾಟಿಸ್ಫ್ಯಾಕ್ಟರಿ ಫ್ಯಾಕ್ಟ್ ಎಂತದಂತ ಅಂದ್ರೆ, ನಾನು ಐಫೋನ್ ಓಪನ್ ಮಾಡಿರ್ತೀನಿ 1 ವರ್ಷದ ಮುಂಚೆ. ಇವಾಗ ಬಿಟ್ರೆ ಮತ್ತೆ ಇವಾಗ ಓಪನ್ ಮಾಡೋದು ಬೇರೆ ಲೆವೆಲ್ ಅಪ್ಪ, ಬೇರೆ ಲೆವೆಲ್. ಓಪನ್ ಮಾಡೋಣ. ನಂತರ ಆಕ್ಚುಲಿ ಒಂದಿತ್ತು, ಹಳೇದಿತ್ತು, ಯೂಸ್ಡ್ ಅಂತ ಇಟ್ಕೊಂಡಿದ್ದೆ ಎಮರ್ಜೆನ್ಸಿ ಅಂತ. ಅದಾದ್ಮೇಲೆ ನಾನು ಕೊಟ್ಬಿಟ್ಟೆ, ಏನು ಯೂಸ್ ಆಗಿಲ್ಲ ಅಂತ ಅದು. ಓಕೆ, ತೆಗೆದಿಡೋಣ ಸೈಡ್ ಅಲ್ಲಿ. ಫಸ್ಟ್ ಲ್ಯಾಪ್ಟಾಪ್ ಬರುತ್ತೆ, ಸ್ವಲ್ಪ ವೆಯ್ಟ್ ಐತೆ. ತಗೊಂಡೋಗ ನಮ್ಮ ಮುಂಬೈಗೆ. ಅದಾದ್ಮೇಲೆ ಚಾರ್ಜಿಂಗ್ ಕೇಬಲ್ ಬರುತ್ತೆ. ಸೊ ನೋಡ್ಬೋದು ಚಾರ್ಜಿಂಗ್ ಕೇಬಲ್ ನಿಮ್ಗೆ ಯಾವ ತರ ಕಾಣಿಸುತ್ತೆ ಅಂತ ನೋಡ್ರಿ. ಈ ತರ ಕಾಣಿಸುತ್ತೆ ನಿಮಗೆ. iPhone 3 ನಲ್ಲೆಲ್ಲ ಬರ್ತಿತ್ತಲ್ಲ ಆ ತರ ಐತೆ. ಅದಾದ್ಮೇಲೆ ಬಾಕ್ಸ್ ಒಳಗಡೆ ಮಿಕ್ಕಿದ್ದು ಒಂದಷ್ಟು ಡಾಕ್ಯುಮೆಂಟೇಶನ್ ಕೊಟ್ಟಿರ್ತಾರೆ. ಆಬ್ವಿಯಸ್ಲಿ ಇದೊಂಥರ ಕ್ಲಾಸಿಕ್ ಅನ್ಬಾಕ್ಸಿಂಗ್ ವಿಡಿಯೋ ಆಗೋ ತರ ಆಗೋಗ್ಬಿಡುತ್ತೆ. ಆಮೇಲೆ ಇಷ್ಟು ದಪ್ಪದ ಒಂದು ಚಾರ್ಜರ್ ಕೊಟ್ಟಿರುತ್ತೆ. ಎಷ್ಟು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಗೊತ್ತೈತೆ. ಐಫೋನ್ ಹಾಕಿದ್ರು ಫಾಸ್ಟ್ ಆಗಿ ಆಗುತ್ತೆ. ಸದ್ಯಕ್ಕೆ ಅಷ್ಟೇ ಗೈಸ್ ಬಾಕ್ಸ್. ಮಿಕ್ಕಿದೆಲ್ಲ ಬಾಕ್ಸ್ ಖಾಲಿ. ಯಾವ ಕಲರ್? ಐ ಥಿಂಕ್ ಇಟ್ ಈಸ್ ಬ್ಲ್ಯಾಕ್ ಕಲರ್ ಮ್ಯಾಕ್ಬುಕ್ 5 M5 Pro ಫೈನಲಿ ತಗೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕ್ಸ್ಬೇಕಂತ ಗೊತ್ತಿಲ್ಲ. ಓಪನ್ ಮಾಡೋಣ. ಫಾನೇ ಆಗ್ಬಿಟ್ಟು ಓಪನ್ ಮಾಡಿದ ತಕ್ಷಣ ವಾವ್, ಸೊ ನೈಸ್. ಅಬ್ಬಾ, ಇದಕ್ಕಿದ್ರೆ ಸ್ಕ್ರೀನ್ ಗಾರ್ಡ್ ಎಲ್ಲ ಬರುತ್ತಾ? ಓಕೆ, ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬಿಡೋಣ ಫಸ್ಟ್. ಪೈ ಆಗುತ್ತೆ. ಟಚ್ ಸ್ಕ್ರೀನ್ ಇದು ಇಲ್ಲ ಅನ್ಸಲ್ಲ. M5 Pro ಟಾಪ್ ಏನೈತೆ ಅದೇ ಇದು. ಓಕೆ, ಐ ಥಿಂಕ್ ಹಲೋ ಅಂತ ಬರ್ತಾ ಇದೆ. ಇವಾಗ ಇದನ್ನ ಲಾಗಿನ್ ಮಾಡ್ಕೊಂಡು ಇದನ್ನೆಲ್ಲ ಸೆಟಪ್ ಮಾಡ್ಕೊಳ್ಳೋಣ. ಟಚ್ ಸ್ಕ್ರೀನ್ ಅಂತೂ ಅಲ್ಲ ಇದು, ಅದಕ್ಕೋಸ್ಕರ ನಾವೇ ರೆಡಿ ಮಾಡ್ಬೇಕಾಗಿರುವಂತ ವಿಚಾರ ಇದು. ಚೆನ್ನಾಗಿದೆ. ಓಕೆ ಗೈಸ್, ಇದನ್ನೆಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದಷ್ಟು ರೀಸನ್ ಅದು ಇದು ಸೆಟ್ಟಿಂಗ್ ಎಲ್ಲ ಕೇಳ್ತೈತೆ. ಸಾಕಾತ್ ಸೆಕ್ಸಿ ಆಗೈತೆ ಅಂತ ಅನ್ಕೊಳ್ರಿ. ಲ್ಯಾಪ್ಟಾಪ್ ಎತ್ಕೊಳ್ಳೋಣ, ಪ್ಯಾಕ್ ಮಾಡ್ಕೊಳ್ಳೋಣ. ಲ್ಯಾಪ್ಟಾಪಿಗೆ ಒಂದು ಬ್ಯಾಗ್ ತಗೊಬೇಕು. ಅದಾದ್ಮೇಲೆ ಒಂದಷ್ಟು ಏನೇನೋ ತುಂಬ್ಕೊಂಡು ಹೋಗ್ಬೇಕು. ತುಂಬ್ಕೊಂಡು ಮುಂಬೈಗೆ ಓಡ್ಬೇಕು. ತುಂಬಾ ದಿನ ಆಗೈತೆ, ತುಂಬಾ ತಿಂಗಳುಗಳಾಗ್ಬಿಟ್ಟೆ ಮುಂಬೈಗೆ ಹೋಗಿ. ನಮ್ ಟೀಮು ಸುಮ್ಮನೆ If you would like to learn how to use VoiceOver to set up your Mac, press the escape key. ಜಾಸ್ತಿ ಮಾತಾಡ್ತೈತಲ್ಲ, ಆಮೇಲೆ ಮಾತಾಡ್ಸೋಣ ಅದನ್ನ. ಓಕೆ, ಮುಂಬೈಗೆ ಹೋಗ್ಬೇಕು. ಆಮೇಲೆ ಪ್ಯಾರಿಸ್ ಒಂಚೂರು ಸೀನ್ ನಡೀತೈತೆ. ಅದು ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗ್ಲಿ. ಕರ್ನಾಟಕದಿಂದ ಒಬ್ಬನೇ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ ಶೋಗೂ ನಾಮಿನೇಟ್ ಆಗಿದ್ದೀನಿ. ಅದು ಗೆಲ್ತೀನೋ ಬಿಡ್ತೀನೋ ಅಂತ ಗೊತ್ತಿಲ್ಲ. ಐ ಹೋಪ್ ಗೆಲ್ಲಲ್ಲ, ಬಿಕಾಸ್ ನಾನು ಅದನ್ನ ಕೆಲವೊಂದು ಪ್ರಮೋಟೇ ಮಾಡಲ್ಲ. ಯಾಕಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಗೇಮಿಂಗಿಗೆ ಸಪೋರ್ಟ್ ಮಾಡೋಂಥ ಫ್ಯಾನ್ಸ್ ಇಲ್ಲ. ಸೊ ಅದು ನಾನು ಅವ್ರಿಗೆ ಅರ್ಥ ಮಾಡ್ಸೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾನು ಕೆಲವೊಂದನ್ನ ಪ್ರಮೋಟೇ ಮಾಡೋದು. ಸ್ಟೋರಿ ಇವತ್ತು ಹಾಕಿದೆ, ಆಲ್ರೆಡಿ OT ಮುಗಿದಿರ್ಬೇಕು ನಾನು ಸ್ಟೋರಿ ಹಾಕ್ದಾಗ. ಆದ್ರೂ ಕೂಡ ಎಸ್, ಮುಂಬೈಗೆ ಹೋಗೋಣ. ಒಂದಷ್ಟು ಜನ ಗೇಮರ್ಸ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಗೇಮಿಂಗ್ ಮನೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಬರೀ ಗೇಮ್ ಮಾಡೋರೇ ಇದ್ರೆ ಯಾವ ತರ ಇರುತ್ತೆ, ಅಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಇರುತ್ತೆ, ಎಷ್ಟೆಷ್ಟು ಲಕ್ಷದ ಏನೇನು ಐಟಮ್ಸ್ ಇರುತ್ತೆ ಎಲ್ಲ ತೋರಿಸ್ತೀನಿ. ಸೊ ಸದ್ಯಕ್ಕೆಲ್ಲ ಮುಗಿಸ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋಣ ಬನ್ನಿ.
ಸೊ ಗೈಸ್ ಇವಾಗ ನಾವು ಲೀಲಾ ಇದ್ರ ಹತ್ರ ಬಂದಿದೀವಿ, ಲೀಲಾ ಪ್ಯಾಲೇಸ್ ಹತ್ರ. ರೀಸನ್ ಏನಂತ ಅಂದ್ರೆ ಒಂದು ಎಕ್ಸ್ಕ್ಲೂಸಿವ್ ಇದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ, ಒಂದು ಏನಂದ್ರೆ ವೋಚರ್ನಂತೆ, ಆಲ್ ಓವರ್ ಇಂಡಿಯಾ ಟ್ರಿಪ್ ಜೊತೆಗೆ PVR ಅಲ್ಲಿ ಫ್ರೀ ಇದ್ರ ಎಂಟ್ರಿ ಅಂತೆ. ಸೊ ಕಾರ್ನ ಕಳಿಸ್ತಾ ಇದೀನಿ ಇವಾಗ, ವ್ಯಾಲೆನಲ್ಲಿ ಕಾರ್ನ ಕಳಿಸಿದೀನಿ. ಸೊ ಅವೆರಡು ವೋಚರ್ನ ಇವತ್ತು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿದ್ದಾರೆ ಸಿಮ್ರಾನ್ ಅವರು, ಸ್ವಲ್ಪ ಬೇಜಾರಲ್ಲಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇವಾಗ ಒಳಗಡೆ ಕರ್ಕೊಂಡೋಗಿ ಮೇಡಮಿಗೆ ಏನಾದ್ರು ತಿನ್ಸ್ಕೊಂಡು ಮಾತಾಡಿಸ್ಕೊಂಡು ಅದಾದ್ಮೇಲೆ ಕಾರ್ದು ವೋಚರ್ ಇಸ್ಕೊಂಡು ಇಲ್ಲಿಂದ ಓಡೋಣ. ಬನ್ನಿ ಹೋಗೋಣ. ಇದೊಂಥರ ಪ್ರೀಮಿಯಂ ಕಸ್ಟಮರ್ ಫೀಲ್ ಅಂತೆ. ಏನೇನೋ ಬರುತ್ತೆ ಇದ್ರ ಜೊತೆ, ಕಾರ್ ಜೊತೆ ಏನೇನೋ ಬರ್ತೈತೆ, ಏನೇನೋ ಫ್ರೀಯಾಗಿ ಸಿಗ್ತೈತೆ, ಖುಷಿ ಪಡೋ ಒಂದು ವಿಚಾರ. ಮೇಲ್ಗಡೆ ತೋರಿಸ್ತೀನಿ, ಮೇಲ್ಗಡೆ ಹೋಗೋಣ ಬನ್ನಿ. ಏನ್ ತಿಂದಿದ್ದೆ ಬೆಳಿಗ್ಗೆ? ಉಪ್ಪಿಟ್ಟ ಪಕ್ಕ? ಎಷ್ಟು ಗಂಟೆಗೆ ತಿಂದಿದೆ? 1 ಗಂಟೆಗೆ ತಿಂದಿದ್ದ? ನಿದ್ದೆಯಿಂದ ಎದ್ದಿಲ್ವಾ ಇನ್ನ? ಯಾಕೆ ನಿದ್ದೆಗಿದ್ದೆ ಇದೆಯಾ ಇನ್ನ? ಮತ್ ನಿಲ್ದೆ ಬರ್ತೈತಾ? ತಿಂತೀಯಾ? ಊಟ ಮಾಡ್ತೀಯಾ? ಚಿಕನ್ ತಿಂತೀಯಾ, ವೆಜ್ ತಿಂತೀಯಾ? ಏನಾದ್ರೂ ತಿಂತೀಯಾ? ಎಲ್ಲೇ ತಿಂತೀಯಾ? ಬೆಟರ್. ಕಾರ್ ನೋಡಿ ಗೈಸ್ ಹೆಂಗ್ ಕಾಣಿಸ್ತೈತೆ. ಸೊ ಆಕ್ಚುಲಿ ಇವಾಗ ಊಟಕ್ಕೆ ಬಂದಿದ್ದೀನಿ. ಊಟ ಮುಗಿಸ್ಕೊಂಡು ಇನ್ನೊಂದು ಕಾಲ್ ಬಂತು. ಏನಾಗ್ತು ಗೊತ್ತಾ, ಪ್ರೀಮಿಯರ್ ಕಸ್ಟಮರ್ಸ್, ಪ್ರೀಮಿಯಂ ಕಾರ್, ಇವಾಗ ರೇಂಜ್ ರೋವರು, BMW ಆಗಿರ್ಲಿ, ಪಾರ್ಶ್ ಆಗಿರ್ಲಿ, ಯಾರ್ಯಾರು ಈ ತರ ಕಾರ್ ತಗೊಂಡಿದಾರಲ್ಲ, ಒಂದಷ್ಟು ಹಾಲಿಡೇ ಸ್ಟೇಸ್ ಕರೆಕ್ಟ್ ಈ ಟೈಮ್ ನಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದಾರಂತೆ. ಅವ್ರೇನ್ ಹೇಳಿದ್ರು ಅಂತ ಅಂದ್ರೆ, ಇವಾಗ ನಿಮ್ಮ ಕಾರ್ಗಳು ಯಾರ್ಯಾರು ತರ್ತಾ ಇದೀರಲ್ಲ ಅವ್ರಿಗೆಲ್ಲರೂ ಯಾರು ರೀಸೆಂಟ್ ಆಗಿ ನೀವು ಕಾರ್ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು ಅಂತ ಅಂದ್ರು. ಫೋನ್ ಮಾಡಿದ್ರೆ ಏಜ್ ಕೇಳ್ತಾ ಇದ್ರಲ್ಲ, 26 ಅಂತ ಅಂತೀರಿ, ಯಾರು ನಂಬ್ತಾನೆ ಇಲ್ಲ. 26 ಅಂತ ಎಲ್ಲ ಶಾಕಲ್ಲಿ ಇದ್ದಾರೆ. ಏನಂದ್ರೆ ಹಾಲಿಡೇ ಸ್ಟೇಸ್ ಎಲ್ಲ ವೆಕೇಶನ್ ಮಾಡ್ತಾ ಇದಾರೆ. ಇವಾಗ ಹೆಂಗೆ ಅಂತ ಅಂದ್ರೆ, ಎಲ್ಲೇ ಹೋದ್ರು ಕೂಡ ಇವಾಗ ನಮಗೆ 3 ಡೇಸ್ದು ಹಾಲಿಡೇ ಬುಕ್ಕಿಂಗು ಫ್ರೀ, ಅಂದ್ರೆ ಊಟ ಸ್ಟೇ ಪ್ರತಿಯೊಂದು ಫ್ರೀ. ಸೊ ಈ ಹೋಟೆಲ್ ಅಲ್ಲಿ ಒಂದಷ್ಟು ಜಾಗ ಕೊಟ್ರು. ಅವ್ರು ಇನ್ನೊಂದು ಯಾರೋ ಹೋಟೆಲ್ ಅಂತ ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ಅವರು ಒಂದಷ್ಟು ಜಾಗ ಕೊಡ್ತಾರೆ. ಅವರು ಇವಾಗ ಕರೆದಿದ್ದಾರೆ ಯಲಹಂಕದಲ್ಲಿ ರಾಯಲ್ ಆರ್ಚಿಡ್ಸ್, ಅಲ್ಲೂ ಹೋಗಿ ಅಲ್ಲೂ ಕಲೆಕ್ಟ್ ಮಾಡ್ಕೋಬೇಕು. ಅಥವಾ ಅಂದ್ರೆ ಇವೆಲ್ಲ ಅಥವಾ ಅಂದ್ರೆ ಲಕ್ಷದ ಗಟ್ಟಲೆ ವರ್ತಿರುತ್ತಪ್ಪ. ಫ್ರೀ ಆಗಿ ಕೊಡ್ತಾ ಇದಾರೆ ಅಂತ ಅಂದ್ರೆ ಬಿಕಾಸ್ ಆಫ್ ದಿಸ್ ಮ್ಯಾನ್, ಮೈ ಡಾರ್ಲಿಂಗ್, ಮೈ BMW. ಸೊ ನೋಡಿದ್ರಲ್ಲ, ಲೆವೆಲ್ ಬಂದ್ಬಿಡದಪ್ಪ. ಕಾರ್ ಜೊತೆ ಎಷ್ಟು ಚೆನ್ನಾಗಿ ಅಪ್ಗ್ರೇಡ್ ಆಗುತ್ತೆ, ಸೆಕ್ಸಿ ಅಂತ ಅನ್ಕೊಳ್ರಿ. ಇವೆಲ್ಲ ನನಗೆ ಗೊತ್ತಿರಲಿಲ್ಲ. ಪ್ರೀಮಿಯಂ ಕಸ್ಟಮರ್ಸ್ಗೆ ಇವೆಲ್ಲ ಆಪರ್ಚುನಿಟೀಸ್ ಇರುತ್ತೆ, ಅಥವಾ ಇವೆಲ್ಲ ಗ್ರಾಬ್ ಮಾಡಕ್ ಥಿಂಗ್ಸ್ ಇರುತ್ತೆ ಅಂತ. ಪ್ರಮೋಷನ್ ನಮಗೆ ನಾರ್ಮಲ್ ಆಗಿ ಇದ್ರ ತರ ಸಿಗೋದು ಬೇರೆ, ನಮ್ಮ ಹತ್ರ ನಂಬರ್ಸ್ ಇದ್ರೆ ಸಿಗೋದು ಬೇರೆ. ಬಟ್ ಅವರು ಜಸ್ಟ್ ಕಾರ್ ಬೈ ಮಾಡೋದಕ್ಕೆ ಈ ತರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆಲ್ಲ ಕರೀತಾರೆ ಅಂದ್ರೆ ಕ್ರೇಜಿ. ಫ್ರೀಯಾಗಿ ಕೊಡ್ತಾರೆ ಅದೆಲ್ಲದನ್ನು, ಯಾವುದಕ್ಕೂ ಚಾರ್ಜ್ ಮಾಡ್ತಾ ಇಲ್ಲ. ಇವಾಗ ಮೇಲ್ಗಡೆ ಹೋಗೋಣ. ಇಲ್ಲೆಲ್ಲೋ ಬಂದಿದ್ದೀನಿ, ಇಲ್ಲಿ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಒಂಚೂರು ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡು ದೆನ್ ವಿಲ್ ಲೀವ್ ದೇರ್. ಬನ್ನಿ ಹೋಗೋಣ. ನಿಮ್ಮ ಹೆಸರೇನ್ ತಾತ? ನಿಮ್ಮ ಹೆಸರೇನ್ ಹೇಳಿ ತಾತ, ನಿಮ್ಮ ಹೆಸರೇನ್ ಹೇಳಿ? ಅಯ್ಯೋ ಅವ್ರು ತಿಂತಾರ, ನೀವು ತಿನ್ನಿ. ನಿಮ್ಮ ಹೆಸರೇನು? ನಾನು ಇನ್ನೂ ಒಂದ್ ಹೇಳ್ತೀನಿ, ನೀವು ತಿನ್ನಿ ಫಸ್ಟ್. ನಿಮ್ಮ ಹೆಸರೇನು? ಗೋಪಾಲಪ್ಪ. ವಾಚ್ಮೆನ್ ಕೆಲಸ ಮಾಡ್ತಾ ಇದ್ರಾ? ಇವಾಗ ಕೆಲಸ ಇಲ್ಲ, ಇವಾಗ ನಾರ್ಮಲ್ ಆಗಿ ಇದ್ ಮಾಡ್ತಾ ಇದ್ರ. ತೆಗ್ದಾಕಿದ್ರಂತ. ಇವಾಗ ಒಂದ್ ಕೆಲಸ ಮಾಡಿ, ನೀವು ತಿಂಗಳ ನಿಮ್ ಮನೆ ಇಲ್ಲಿ ಬರ್ತೀರಾ ತಿಂಗಳ ನೀವು, ಅಥವಾ ನಿಮ್ ಫೋನ್ ನಂಬರ್ ಏನಾರು ಐತಾ? ಬರ್ತೀರಾ? ನಾನು ಹೇಳ್ಬೇಕು ಯಾವಾಗ ಅಂತ. ಫೋನ್ ಮಾಡಕ್ ಆಗಲ್ವಾ ನಿಮಗೆ? ನಾನು ನಂಬರ್ ಇಲ್ವಾ ನಿಮ್ದು? ಮತ್ತೆ ಎಲ್ಲಿ ಫೋನ್ ಕೊಡಿ ನಿಮ್ದು, ನಾನು ನಂಬರ್ ಹಾಕೊಡ್ತೀನಿ. ಮತ್ ಫೋನ್ ಏನಿಗೆ ಇಕ್ಕೊಂತೀರಾ ಮನೆಗೆ ಇಕ್ಕೊಂಗಿದ್ರೆ? ಇಲ್ಲಿ ಇಲ್ಲೇ ಹೇಳ್ಬೇಡಿ, ಆಮೇಲೆ ಸುಮ್ನೆ ಯಾರು ಫೋನ್ ಮಾಡ್ಬಿಡ್ತಾರೆ. ಇವರು ಇಲ್ಲಿ ಕೂತಿದ್ವಿ, ಏನೋ ಒಂದು 10-20 ಅಂತ ಬಂದ್ರು, ಮಾತಾಡಿಸ್ತಾ ಇದ್ವಿ. ಹಂಗೆ ಕುರ್ಸ್ಕೊಂಡು ಒಂದು ಕಾಫಿ ಕೊಡ್ಸಿ, ಒಂದು ಆಮ್ಲೆಟ್ ಕೊಡ್ಸಿದ್ವಿ. ವಾಚ್ಮೆನ್ ಕೆಲಸ ಮಾಡ್ತಾ ಇದ್ರಂತೆ. 20,000-15,000 ಸಂಬಳ ಬರ್ತಿತ್ತಂತೆ. ತೆಗ್ದಾಕ್ಬಿಟ್ರೆ ವಯಸ್ಸಾಯ್ತು ಅಂತ. ಅದಕ್ಕೆ ನಾನು ಕುತ್ಕೊಂಡ್ ಮಾತಾಡ್ತಾ ಇದ್ದೆ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೆ. ನನ್ನ ಹೆಂಡತಿ ಸೀರಿಯಲ್ ಮಾಡ್ತಾಳೆ, ಇವಳಿಗೆ ನಾನು ಮ್ಯಾನೇಜರು, ಇವಳಿಗೆ ಇದು PA ಅಂತೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಹೌದಾ ಅಂತೆಲ್ಲ ಕೇಳ್ತಾ ಇದ್ರು. ಇರ್ಲಿ, ಚೆನ್ನಾಗಿದ್ದಾಳ ನನ್ನ ಹೆಂಡತಿ? ಚೆನ್ನಾಗವಳೆ. ನಿಮಿಷ ಸುಮ್ನೆ ಇರು, ಹಂಗೆಲ್ಲ ಹೇಳ್ಬಾರ್ದು. ಏನೋ ಮನೇಲಿ 100 ಜಗಳ ಆಗಿರುತ್ತೆ, ಅದಕ್ಕೆ ಬೀದಿನಲ್ಲಿ ನೀನು ಒಪ್ಕೊಳ್ಳಲ್ಲ ಅಂತ ಅಂದ್ರೆ ಎಲ್ರ ಮುಂದೆ ಫ್ರೆಂಡ್ ಅಂದ್ರೆ ಹೆಂಗೆ? ಏನ್ ತಾತ ಅನ್ಸರ್ಸ್ಕೊಂಡು ಹೋಗ್ಬೇಕು ತಾನೆ ತಾತ? ಹೇಳಿ ನೀವು ಒಂಚೂರು. ಅನ್ಸರ್ಸ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಇವಾಗ ಫಿಲಮ್ ಎಲ್ಲ ಮಾಡ್ತಾವಳೆ, ದೊಡ್ಡ ಫಿಲಮ್ ಎಲ್ಲ. ನಾನು ಇವಳಿಗೆ ಕಷ್ಟಪಟ್ಟು ನೋಡ್ರಿ, ನಾನು ಇವಳಿಗೆ ಬಿಸಿಲಲ್ಲೆಲ್ಲ ಛತ್ರಿ ಹಿಡಿದಿಟ್ಟು ನಾನು ಕರ್ಗಾಗಿದ್ದೀನಿ. ಬೆಲೆನೇ ಇಲ್ಲ ನನಗೆ. ಸುಳ್ಳು ಹೇಳ್ತಾವಳೆ ತಾತ. ಜಗಳ ಆಡಿ ಮುನ್ಸ್ಕೊಂಡವಳ ನನ್ನ ಹತ್ರ, ಇವಳು ಮುನ್ಸ್ಕೊಂಡವಳ ನನ್ನ ಹತ್ರ. ನಿಮ್ಗೆ ಅನ್ಸ್ತಾ ಅಲ್ವಾ ಹಂಗಾರೆ? ಕಾಲ್ ಉಂಗ್ರ ಕ್ರಿಶ್ಚಿಯನ್ ಇವಳು, ಕ್ರಿಶ್ಚಿಯನ್ ಉಂಗ್ರ ಕ್ರಿಶ್ಚಿಯನ್ ಇವಳು.
ನಾವು ಕ್ರಿಶ್ಚಿಯನ್ಸು ನಾವು ನಾವು ಕ್ರಿಶ್ಚಿಯನ್ಸು ತಾತ ಬರೀ ನಮ್ ಉಂಗ್ರ ಹಾಕಿದ್ರೆ ಮದ್ವೆ ಆಗ್ಬಿಡುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಹೆಂಗೆ ಕಾಲ ಉಂಗ್ರ ತೆಗ್ದಿಕ್ಕೊಳೆ ಫ್ಯಾಷನ್ ಅಲ್ಲ. ಸೀರಿಯಲ್ ಮಾಡ್ಬೇಕು ಗೊತ್ತಾ, ಅಲ್ಲೆಲ್ಲ ಇದೆಲ್ಲ ಹಾಕೊಳಂಗಿಲ್ಲ, ಅಲೋ ಮಾಡಲ್ಲ, ಅದಕ್ಕೆ ತೆಗ್ದಿಕ್ಬಿಟ್ಟವಳೆ. ನಿಮ್ಗೆ ಏನನ್ಸ ಜೋಡಿ ಚೆನ್ನಾಗೈತಾ? ಚೆನ್ನಾಗೈತಾ? ಕುತ್ತಿಗೆ ತಾಳಿಯಲ್ಲಿ ಹಾಕಲ್ಲ ನಾವು ಕ್ರಿಶ್ಚಿಯನ್ಸು, ಬರೀ ಉಂಗ್ರ ಅಷ್ಟೇ. ಏಯ್ ಇನ್ ದ ನೇಮ್ ಆಫ್ ಫಾದರ್ ಅಂಡ್ ಹೆವೆನ್ ಹಿಂಗೆಲ್ಲ ಆಡ್ಬೇಡ ನೀನು. ಇರ್ಲಿ ಅಲ್ಲ, ನೀವ್ ಹೇಳಿ ಮುನ್ಸ್ಕೊಳ್ಳೋದ್ ಕಾಮನ್ನು. ಪಾಪ ಅವ್ರಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು. ನಾವ್ ತಿಂದಿ, ನೀವ್ ತಿನ್ನಿ. ಅಯ್ಯೋ ನಾವ್ ಊಟ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದು, ಇಲ್ಲಿ ನೋಡಿ ಇವೆಲ್ಲ ನಾವೇ ತಿಂದಿದ್ದು. ನೀವ್ ತಿನ್ನಿ ಆರಾಮಾಗಿ, ನೀವ್ ಆರಾಮಾಗಿ ತಿನ್ನಿ. ಒಂದ್ ಕೆಲ್ಸ ಮಾಡಿ, ಡೇಟ್ ಎಷ್ಟು ಇವತ್ತು? ಪ್ರತಿ ತಿಂಗಳು 1ನೇ ತಾರೀಕು ಇಲ್ಲಿ ಬರ್ತೀವಿ ನಾವು. ಬರ್ತೀರಾ? ನೀವು ಫೋನ್ ಮಾಡ್ತೀನಿ ನಾನು, ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ರೆ ಎಲ್ಲ ಬಂದ್ಬಿಡ್ತಾರೆ. ಅದ್ರ ಬದಲು ನಿಮ್ ನಂಬರ್ ಇಸ್ಕೊಂಡಿರ್ತೀನಿ, ಫೋನ್ ಮಾಡ್ತೀನಿ. ನನ್ ಕೈಲಿ ಆದಾಗ ಒಂದಷ್ಟು ದುಡ್ಡು ಅವಾಗ ಕೊಡ್ತೀನಿ, ಆಯ್ತಾ ನಿಮ್ಗೆ? ಪಕ್ಕಾ ಗ್ಯಾರಂಟಿ ಫಿಕ್ಸು. ಪಕ್ಕ ಇವಳು ಪಿ ಎ ನಾನು, ಇವಳ ಅಕೌಂಟ್ಸ್ ಎಲ್ಲ ನಾನೇ ಮೇಂಟೈನ್ ಮಾಡೋದು. ಪ್ರತಿ ತಾರೀಕು 1ನೇ ತಾರೀಕು ಇಲ್ಲಿ ಬರ್ರಿ, ನಾನು ಬರ್ತೀನಿ. ನಾನು ಬಂದಿಲ್ಲ ಅಂದ್ರೆ ಯಾರನ್ನಾರು ಕಳಿಸ್ಕೊಡ್ತೀನಿ, ನಿಮಗೆ ದುಡ್ಡು ಕೊಡಕ್ ಕಳಿಸ್ಕೊಡ್ತೀನಿ. 1,000 2,000 ಕೊಡಿಸ್ತೀನಿ ಪ್ರತಿ ತಿಂಗಳು, ಆಯ್ತಾ? ಬಟ್ಟೆ ಬರೀಬೇಕು ಅಂದ್ರೆ ಬಟ್ಟೆನೂ ಕೊಟ್ಟು ಕಳಿಸ್ತೀನಿ. ತಿಂಗಳ ಒಂದ್ ಜೊತೆ ಬಟ್ಟೆ ಕೊಟ್ಟು ಕಳಿಸ್ತೀನಿ. ಸರಿ ಆಯ್ತು, ನಾನು ಕಾಸು ಕೊಡು ಅಂದ್ರೆ ಕಾಸು ಕೊಡ್ತೀನಿ, ಇಲ್ಲ ಬಟ್ಟೆ ಕೊಡು ಅಂದ್ರೆ ಬಟ್ಟೆ ಹೊಲ್ಸ್ಕೊಡ್ತೀನಿ. ಸರಿನಾ? ನಾನ್ ಹಾಕೊಳ್ದೇ ಇರೋದೆಲ್ಲ ಕೊಡಂಗಿಲ್ಲ, ಅವ್ರಿಗೆ ಹೊಸಾದ್ ಕೊಡ್ಬೇಕು. ವಯಸ್ಸಾಯ್ತು, ಆಗ್ತೇ, ಪರವಾಗಿಲ್ಲ, ಬೇಡ. ಏನಿಲ್ಲ, ನನ್ನ ಹೆಂಡ್ತಿದು ಇದು ಸ್ಯಾಲ್ರಿ ಆಗುತ್ತೆ ಸೀರಿಯಲ್ದು. ಯಾವಾಗ ಅವಳಿಗೆ ಸಂಬಳ ಆಗುತ್ತೆ, ಅಕೌಂಟ್ ಎಲ್ಲ ನಾನೇ ಮೇಂಟೈನ್ ಮಾಡೋದು, ಅವಾಗ ತಂದು ಕೊಟ್ಬಿಡ್ತೀನಿ ನಿಮ್ಗೆ. ಅದೆಲ್ಲ ಪ್ರತಿ ತಿಂಗಳು 1ನೇ ತಾರೀಕು ಕೊಡ್ತೀನಿ, ಆಯ್ತಾ? ಇವಳಿಗೆ ಥ್ಯಾಂಕ್ಸ್ ಹೇಳಿ. ಅಷ್ಟೇ ಬಿಡಿ, ನೀವು ತಿನ್ನಿ ಆರಾಮಾಗಿ ರೀ. ಒಂದೇ ಪಕ್ಕ ಇವಳದು ಸ್ಯಾಲ್ರಿ ಆದ ತಕ್ಷಣ ಇವಳಿಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ದುಡ್ಡು ಕೊಟ್ಟ ತಕ್ಷಣ ತಂದು ಕೊಟ್ಬಿಡ್ತೀನಿ. ಅದಕ್ಕೆ ದುಡ್ಡು ಹಾಕಕ್ಕಾಗತ್ತಾ ಫೋನ್ ನಂಬರ್ಗೆ? ಅದಕ್ಕೆ ಹೇಳ್ತಾ ಇರೋದು, ಮುಂದಿನ ತಿಂಗಳಿಂದ 1ನೇ ತಾರೀಕು ನಾನು ಬರ್ತೀನಿ. ನಿಮಗೆ ಬಟ್ಟೆ ಮತ್ತೆ ದುಡ್ಡು ಎರಡು ತಂದು ಕೊಡ್ತೀನಿ. ಅದೇ ನಾನು ಫೋನ್ ಮಾಡ್ತೀನಿ ನಿಮಗೆ, ಪ್ರತಿ ತಿಂಗಳು ನಾನು ನಿಮಗೆ ಫೋನ್ ಮಾಡ್ತೀನಿ, ಬನ್ನಿ ದುಡ್ಡು ಕೊಡ್ತೀನಿ ನಾನು. ಸರಿನಾ? ಇಲ್ಲ ಹೇಳ್ಬೇಡಿ, ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನಿಮ್ ನಂಬರು. ನನಗ್ ಸಪರೇಟ್ ಆಗಿ ಹೇಳಿ. ಸರಿನಾ? ಓಕೆ, ಆರಾಮಾಗಿ ತಿನ್ನಿ ನೀವು. ಇವಾಗ ವೇಸ್ಟ್ ಅದ್ ನೋಡ್ರಿ, ಅದು ತಣ್ಣಗಾಗ್ಬಿಡುತ್ತೆ ನಿಮಗೆ ಅಂತ ಮಾಡ್ಸಿರೋದು. ಪಕ್ಕ ಪ್ರಾಮಿಸ್ ಪ್ರಾಮಿಸ್. ಏನೋ ನಮ್ಮ ಹೆಂಡತಿ ದುಡಿತಾ ಇದಾರೆ, ಅವ್ರ ಕಾಸು ನಿಮಗೆ ಕೊಡ್ತಾ ಇದೀನಿ. ಎಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಪ್ರಾಮಿಸ್. ಹಾ, ತಿನ್ನಿ ಆರಾಮಾಗಿ. ಪಕ್ಕ ಪಕ್ಕ ರೀ. 1ನೇ ತಾರೀಕು ಪ್ರೊಡ್ಯೂಸರ್ಗೆ. ಸರಿ ಬಿಡ, ಆಯ್ತು, ನೋಡೋಣ. ಚಲೋ ಗೈಸ್, ಊಟ ಆಯ್ತು, ಇಲ್ಲಿಂದ ಹೊರಡೋಣ. ಪ್ರತಿ ತಿಂಗಳು 1ನೇ ತಾರೀಕು ಇವ್ರನ್ನ ಮೀಟ್ ಮಾಡಿ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಟ್ ಫೀಲ್ಸ್ ನೈಸ್ ಟು ಹೆಲ್ಪ್ ಪೀಪಲ್. ಖುಷಿ ಆಗುತ್ತೆ, ಅವ್ರಿಗೇನು ಗೊತ್ತಾಗಲ್ಲ ಪಾಪ. ಆ ಥರ ಆಯ್ತು. ಲೆಟ್ಸ್ ಗೋ. ವೋಚರ್ ಕಲೆಕ್ಟ್ ಮಾಡ್ಕೊಳಗೋಣ, ಇನ್ನೊಂದು ವೋಚರ್. ಬನ್ನಿ. ನಮ್ಮ ಸಿಮ್ರಾನ್ ಅವರು ಇವಾಗಲೇ ದುಡ್ಡು ಇಸ್ಕೊಂಬಂದು 500 ರೂಪಾಯಿ ಕೊಟ್ಟಿದ್ದಾರೆ ತಾತಂಗೆ. ನೀವು ಕುಡ್ದು ಕಿಡ್ದೆಲ್ಲ ಖರ್ಚು ಮಾಡಂಗಿಲ್ಲ 500 ರೂಪಾಯಿನ. ಸುಳ್ಳು ಹೇಳಂಗಿಲ್ಲ. ಇದ್ರೆ ಇಸ್ಕೊಡ್ಬೋದಿತ್ತು. ಜಾಸ್ತಿ ಕ್ಯಾಶ್ ಕೊಡಲ್ಲ ಅಂತ ಆದ್ರು 500 ರೂಪಾಯಿ ಇದ್ರೆ ಕೊಟ್ಟವ್ರು. ಅದಕ್ಕೆ ಅದು ಫೋನ್ ಪೇ ಮಾಡಿ ಕೊಟ್ಟಿದೀವಿ. ನೀವು ಕುಡ್ದು ಗಿಡ್ದೆಲ್ಲ ಖರ್ಚು ಮಾಡಂಗಿಲ್ಲ ಯಜಮಾನ್ರೆ. ತಾಯಿ ಹೇಳ್ರಿ ಅವ್ರಿಗೆ, ನನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳ್ರಿ. ಯಾಕೆ ಹೇಳ್ರಿ 1ನೇ ತಾರೀಕೆ ಕೊಡ್ತೀನಿ ಅಂದಿರೋದು? ನಮ್ ಮದ್ವೆ ಆನಿವರ್ಸರಿ ಇವತ್ತು. ನಾವೇಳು ಮದ್ವೆ ಆಗಿ 4 ವರ್ಷ ಆಯ್ತು. ಹಾ, ಅದಕ್ಕೆ ಏನ್ರಿ ನಂಬರ್ ಬರ್ಕೊಡ್ರಿ. ಪಕ್ಕ ಸರಿ, ಆಯ್ತು, ಡನ್. ಗೈಸ್, ಇವಾಗ ನಮ್ ಕೈಯಲ್ಲಿ 500 ರೂಪಾಯಿ ಅಷ್ಟೇ ಕೊಡಾಗ, ಬಿಕಾಸ್ ನಾನು ಕ್ಯಾಶ್ ಕ್ಯಾರಿ ಮಾಡಲ್ಲ. ನಾನು ಯಾವಾಗ್ಲೂ ಫೋನ್ ಪೇನೇ ಯೂಸ್ ಮಾಡೋದು. ಇಲ್ಲಾಂದ್ರೆ ಕಾರ್ಡ್ ಇರುತ್ತೆ ನನ್ನ ಹತ್ರ. ಇಲ್ಲೆಲ್ಲ ಆಬ್ವಿಯಸ್ಲಿ ಅವ್ರು ಕ್ಯಾಶ್ಗಳು ಕೊಡಲ್ಲ ಅಂಗಡಿಗಳಲ್ಲಿ, ನಿಮ್ಗೆ ಗೊತ್ತಲ್ಲ. ಆ ರೀಸನ್ ಇಂದ ಸೊ ಇವಾಗ ಒಂದು 500 ಕೊಟ್ಟಿದೀವಿ. ಸೊ ನೆಕ್ಸ್ಟ್ ಪ್ರತಿ ತಿಂಗಳು 1ನೇ ತಾರೀಕು ಬಂದು ಇವರಿಗೆ ಒಂದು ಜೊತೆ ಬಟ್ಟೆ, ಒಂದಿಷ್ಟು ದುಡ್ಡು ಕೊಟ್ಟೋಗಾರ.
ಸರಿನಾ? ಬಾಯ್ ಮಾಡಿ ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡಿ ಅನ್ನಿ, ಸಬ್ಸ್ಕ್ರೈಬ್ ಮಾಡಿ ಅನ್ನಿ, ಲೈಕ್ ಮಾಡಿ ಅನ್ನಿ. ಫೈನಲಿ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಇವತ್ತು ಬೆಳಿಗ್ಗೆಯಿಂದ ಕೆಲಸ ತಲೆನೋವಲ್ಲ ಇದೆ. ಇವಾಗ ಮನೆಗೆ ಬಂದೀನಿ. ಒಂದಷ್ಟು ಕೆಲಸ ಐತೆ, ಲ್ಯಾಪ್ಟಾಪ್ ಒಂಚೂರು ಕೆಲಸಗಳು ಮಾಡಿಸ್ಬೇಕು. ಅದಾದ್ಮೇಲೆ ಮುಂಬೈಗೆ ಎಲ್ಲದನ್ನೂ ರೆಡಿ ಮಾಡ್ಕೊಬೇಕು. ಇವತ್ತು ಹೋಗ್ಬೇಕಿತ್ತು ಮುಂಬೈಗೆ, ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ. ಅದಾದ್ಮೇಲೆ ಶೂಸ್ ಬಾಕ್ಸ್ಗಳು ಗಾಳಿ ಆಗ್ಬಿಟ್ಟಿದೆ ಗೈಸ್. ನೋಡ್ರಿ, ಶೂಸ್ ಜಾಸ್ತಿ ಆಗ್ತೈತೆ. ಶೂಸ್ ಮೇಲ್ಗಡೆ ಕೆಳಗಡೆ ಎಲ್ಲ ಇಡ್ತಾ ಇದೀನಿ, ಬಟ್ ಶೂಸ್ ಬಾಕ್ಸ್ಗಳು ಖಾಲಿ ಆಗ್ತೈತೆ. ರೆಡಿ ಮಾಡಿ ಬೇಗ ಶೂಸ್ ಬಾಕ್ಸ್ಗಳು ಹಾಕ್ಬೇಕು. ಇನ್ನೊಂದು 6 ಹಾಕ್ಬೇಕು. ನನಗೆ ಆಸೆ ಇರೋದು 50 ಫಿಟ್ ಮಾಡ್ತೀನಿ. ನಂತರ ಮುಂಚೆ ಒಂದಿಷ್ಟಿತ್ತು, ಎಲ್ಲ ಎಸ್ಬಿಟ್ಟಿದ್ದೀನಿ. ಇವಾಗ ಓನ್ಲಿ ಒಳ್ಳೊಳ್ಳೆ ಬ್ರ್ಯಾಂಡು, ಒಳ್ಳೊಳ್ಳೆ ಲುಕ್ಸ್ ಇಲ್ಲರು ಮಾತ್ರ ಆಗ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಸಿಮ್ರನ್ ಚಾನಲ್ Q&A ಬರುತ್ತೆ, ಅದರಲ್ಲಿ ಲಾಸ್ಟಿಗೆ ಒಂದು ಮಾತು ಹೇಳಿದ್ದೀನಿ. ಏನಂತ ಅಂದರೆ ದಟ್ ನಿಮಗೆ ಗೇಮಿಂಗ್ ರಿಲೇಟೆಡ್ ಅಲ್ಲಿ, ಗೇಮಿಂಗ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಗೇಮಿಂಗಲ್ಲಿ ಎಷ್ಟು ದುಡ್ಡು ಐತೆ ಅಂತಲೂ ಗೊತ್ತಿಲ್ಲ ನಿಮಗೆ. ತುಂಬ ಐತೆ. ನಾರ್ಮಲ್ ಕಾಂಟೆಂಟ್ ಕ್ರಿಯೇಷನ್ ಗೇಮಿಂಗಲ್ಲಿ ಕ್ರೇಜಿ ಮನಿ ಐತೆ. ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಬ್ರೀಫ್ ವಿಡಿಯೋ, ಒಂದು ಡಾಕ್ಯುಮೆಂಟ್ರಿ ಥರ ಬೇಕಂತ ಅಂದರೆ ಹೇಳಿ ಎಸ್ ಅಂತ. ಸೊ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಅದಾದಮೇಲೆ ಕೋಟ್ ಫಾರ್ ಅ ಡೇ, ಎವ್ರಿ ವ್ಲಾಗಲ್ಲಿ ನಾನೊಂದು ಕೋಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಕೋಟ್ ಏನಂತ ಅಂದರೆ, ಯಾರ ಬಗ್ಗೆ ಕೊಡೋಣ? ತಂದೆ ತಾಯಿ, ಫ್ರೆಂಡ್ಶಿಪ್, ಬಂಧು ಬಳಗ, ಇಷ್ಟೊಂದು ಹೇಳ್ತೀನಿ. ಯಾವುದೇ ಆದರೂ ಕೂಡ, ಯಾವುದೇ ಸ್ಥಾನದಲ್ಲಿರಿ, ಎಲ್ಲಿಂದನೇ ಬಂದಿರಿ, ಯಾರಿಗಾದ್ರೂ ಏನಾದರೂ ನಿಮ್ಮ ಜೀವನದಲ್ಲಿ ಏನೇ ಚಿಕ್ಕ ಪುಟ್ಟ ಸಹಾಯ ಮಾಡಿದರೂ ಕೂಡ ಅವ್ರನ್ನ ಕೊನೆ ತನಕ ನೆನೆಸ್ಕೊಳ್ಳಿ. ತಿಂತಟ್ಟಲಿ ಹುಚ್ಚವಿದ್ರು ಅಂತ ಹಳೆ ಕಾಲದ ಗಾದೆ ಐತೆ. ಬಟ್ ಇವಾಗ ಹೆಂಗೆ ಅಂತ ಅಂದರೆ, ಎಂಥ ವಿಚಾರನೇ ಇರಲಿ, ಎಂಥ ಫ್ರೆಂಡ್ಸ್ ಇರಲಿ, ಏನೇ ಇರಲಿ, ಯಾವಾಗಾದ್ರೂ ಒನ್ ಟೈಮ್ ಸಹಾಯ ಮಾಡಿದ್ರು ಕೂಡ ಜೀವನ ಪೂರ್ತಿ ನೆನ್ಪಿಟ್ಕೊಳ್ರಿ. ಅವ್ರಿಗೆ ಅವ್ರ ಟೈಮ್ ಬಂದಾಗ ನಿಮ್ಗೆ ಯಾರೋ ಸಹಾಯ ಕೇಳಿದ್ರೆ ಅವ್ರಿಗೆ ಸಹಾಯ ಮಾಡಿ. ಅದು ಬಿಟ್ಟು ಕೂಡ ನಿಮ್ಮ ಕಷ್ಟ ಕಾಲದಲ್ಲಿ ಯಾರಾದರೂ ನಿಮ್ಮನ್ನು ಆಡ್ಕೊಂಡಿರ್ತಾರೆ ಅಥವಾ ನಿಮ್ಮನ್ನು ಅಣಗಿಸ್ಕೊಂಡಿರ್ತಾರೆ, ನಿಮಗೆ ಬೆನ್ನೆಲುವಾಗಿ ನಿಂತಿದ್ರು ಅದಾದ್ಮೇಲೆ ನಿಮ್ಗೆ ಉಲ್ಟಾ ಹೊಡಿತಾರೆ, ಆ ಥರದವ್ರು ಯಾರು ಜೀವನದಲ್ಲಿ ಸಿಕ್ಕಿದ್ರೆ ಅಥವಾ ಜೀವನದಲ್ಲಿ ಇದ್ದರೆ ಅಂಥವ್ರನ್ನ ಕಿತ್ತು ಬಿಸಾಕಿ ಯಾವುದೇ ಥರ ಕರುಣೆ ತೋರ್ಸೋಕೆ ಹೋಗ್ಬೇಡ್ರಿ. ಆದಷ್ಟು ಈ ತಲೆ ಹಿಡುಕ್ರನ್ನ ಜೀವನದಿಂದ ದೂರ ಇಟ್ಟಿದ್ರೆ ತುಂಬ ಚೆನ್ನಾಗಿ ಉದ್ಧಾರ ಆಗ್ತೀರಾ. ಇದು ನನ್ನ ಸಜೆಷನು, ಇದು ಕೋಟ್ ಆಫ್ ದ ಡೇ. ಟೇಕ್ ಕೇರ್, ಲವ್ ಯು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗ್ನಲ್ಲಿ. ಲೆಟ್ಸ್ ಗೋ ಮುಂಬೈ.